ರೆಡಿ ಇದ್ದೀರಾ? ನಾಗನೂರ್ ಟೀಮ್ ಗೆಲ್ತದನವರು. ಓಕೆ ರೆಡಿ. ಕಬಡ್ಡಿ ಎಸ್ ಫೈನಲ್ ಭಂಗ. ಆರಂಭದ ಮೊದಲೇ ದಾಳಿಯಲ್ಲಿ ಸಾಂಗ್ಲಿ ತಂಡದ ಆಟಗಾರ ನಾಗ್ನೂರ್ ತಂಡದ ಮೇಲೆ ದಾಳಿ ಭಾಗದಲ್ಲಿ 40,000 ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಿರುವಂತಹ 2 ಬಲಾಢ್ಯ ತಂಡಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರ. RCB ಫ್ಯಾನ್ಸ್ ಎಷ್ಟು ಜನ ಇದ್ದೀರಿ? ಅಲ್ಲ, 2-0 ಪಂದ್ಯ ಆರಂಭಗೊಂಡಿದೆ. ಆಕಾಶ್ ದಾಳಿ ಭಾಗದಲ್ಲಿ. ಇಂಥ ಕೋಲ್ಡ್ ಗಾಳಿ ಬಿಟ್ಟರೂ ಕೂಡ ಚಳಿಯನ್ನೆಲ್ಲ ನಿಭಾಯಿಸಿಕೊಂಡು ಪಂದ್ಯಾವಳಿಯನ್ನ ನೋಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಮೋಟರ್ ಸೈಕಲ್ಗಳ ಮೇಲೆ ಕಬಡ್ಡಿಯನ್ನ ನೋಡ್ಲಿಕ್ಕೆ ಬಂದಂತವರು ದಯವಿಟ್ಟು ತಾವುಗಳು ನಿಧಾನವಾಗಿ ಹೋಗಬೇಕು. ಪಂದ್ಯಾವಳಿ ಮುಗಿಸಿ ಜೀವವನ್ನ ರಕ್ಷಿಸಿ. ಸಾಂಗ್ಲಿ ತಂಡದ ಮತ್ತೊಬ್ಬ ಚಾಣಕ್ಯ ದಾಳಿಗಾರ ಸುಹಾನ್. ಆರು ಜನ ಆಟಗಾರ ನಡುವೆ ಮೂರು ಒಂದರ ಮಧ್ಯ ಪಂದ್ಯ. ಲೀಗ್ ಹಂತದಲ್ಲಿ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ 20-20 ಸ್ಕೋರ್ನೊಂದಿಗೆ ವಿಕ್ಕೊಲ್ಲಾಗಿರುವಂತಹ ತಂಡಗಳು ಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಕಾಪ್ ನೋಡ್ಬೇಕಿಲ್ಲಿ. 40,000 ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಿರುವಂತಹ ತಂಡಗಳು. ಬೋನಸ್ ಫಸ್ಟ್ ರೈಡ್ ಹಾಕಿ. ಮೂರು 2 ಥರ್ಡ್ ರೈಡ್ ಯಾರು ಹೇಳ್ರಪ್ಪ ಮೈಕ್ದಲ್ಲಿ? ಇನ್ನೊಂದು ಮೈಕ್ ಇಲ್ಲಿ ಯಾರ ಕಡೆ ಇದೆ? ಅವ್ರಿಗೆ ಕನಸು ಬಿದ್ದಿರ್ಬೇಕಾದ್ರೆ. 3-2 ಮಧ್ಯ ಪಂದ್ಯ. ಉತ್ತಮವಾದ ಬ್ಯಾಕ್ ಹೋಲ್ಡ್ ಬರ್ತಾ ಇದೆ ಸುರೇಂದ್ರ ಮತ್ತು ನದೀಮ್ ಅವರಿಂದ. ಎಲ್ಲ ಪಾಕೆಟ್ಸ್ ರೆಡಿ ಮಾಡಿ. ಪ್ರೈಸ್ ಓಕೆ ಸರ್. ಥರ್ಡ್ ಆಫ್ ಫೋರ್ದಾಗ ಕೂಡಿಸಿ ಹಾಪ್ ಅಪ್ ಮಾಡಕ್ಕೆ ಮಾಡಿದಾರೆ ಸರ್. ಥರ್ಡ್ ಆಫ್ ಫೋರ್ತ್ ಮಾಡಿದ್ದಾರೆ. ಥರ್ಡ್ ರೈಟ್ ಸಾಂಗ್ಲಿ ಕೂತ್ಕೊಡ್ರಿ. ವಿಠಲ್ ಕೂತ್ಕೊಡ್ರಿ. ಆಕಾಶ್ ಕೂರ್ಬೇಕು. ನಾಲ್ಕು ಜನ ಆಟಗಾರ ನಡುವೆ ಆಡೈ ದಾಳಿಯಲ್ಲಿ ನಾಲ್ಕು 3 ಸತ್ಯಪ್ಪ ದಾಳಿ ಭಾಗದಲ್ಲಿ. ಬಾಸ್ಗೋಸ್ಕರಲ್ಲೇ ನಾವೊಂದು ವಿನಂತಿ ಮಾಡ್ತಾ ಇದೀವಿ. ಅದಕ್ಕೆ ನೀವೊಂದು ಪೈಲ ಸ್ಪೀಕರ್ ಹಾಕಬೇಕು. ಇಲ್ಲಿ ಜನ ಕಡಿಮೆ ಇದೆ, ನಡೀತಿದೆ. ಕ್ರೌಡ್ ಜಾಸ್ತಿ ಇದ್ದಾಗ ಭಾಳ ಸಮಸ್ಯೆ ಆಗ್ತದೆ. ಬಜಾರ್ ಸೌಂಡ್ ಜಾಸ್ತಿ ಬರ್ಬೇಕು ಸರ್. ಹಲೋ, ನಾಳೆ ಈ ಸೌದಿ ಕಬಡ್ಡಿ ವೈಭವನ ಎಲ್ಲ ಆಗಮಿಸಿರುವಂತಹ ನಮ್ಮ ಚಿಕ್ಕೋಡಿನಿಂದ ಆಗಮಿಸಿರುವಂತಹ ಆತ್ಮೀಯರಾಗಿರುವಂತಹ ನಮ್ಮ ಚಂದ್ರಶೇಖರ್ ಸರ್ ಅವರಿಗೂ ಕೂಡ ಸೌದಿ ಆಯೋಜಕರ ಪರವಾಗಿ, ಸೌದಿ ಕಬಡ್ಡಿ ಆಯೋಜಕರ ಪರವಾಗಿ ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೂ ಕೂಡ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. 4-4 ಸಮಬಲದ
ಮತ್ತೆ ಸಮಬಲದಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಮೈದಾನದಲ್ಲಿ. ಹತ್ರಲ್ಲ ಇರ್ಲಿ, ಸ್ವಲ್ಪ ನಿದ್ದೆ ಬರ್ತಾ ಇರ್ಬೇಕು. ಟೈಮ್ 1:45 ಆಗೈತ್ರಿ. ಥರ್ಡ್ ರೈಟ್, ಡೋಡಾಯ್ ಸ್ವಾಮ್ ದಾಳಿ ಭಾಗದಲ್ಲಿ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕಲ್ಲಿ. ಡೋಡಾಯ್ ಥರ್ಡ್ ರೈಟ್, ಡಿಸೈಡ್ ರೈಟ್. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ. ಈ ಆಟಗಾರನ ಇದೊಂದು ಡಿಫರೆಂಟ್. ಇದು ಸುರೇಂದ್ರ, 1-2 ವರ್ಷ ಹಿಂದೆ KG ವಿಭಾಗದಲ್ಲಿ ಬಹಳ ಒಂದು ಹೆಸರು ಮಾಡಿರುವಂತಹ ಆಟಗಾರ, ಸಾಂಗ್ಲಿ ಮೂಲದ ಆಟಗಾರ. ನದೀಮ್ ದಾಳಿ ಭಾಗದಲ್ಲಿ. ಆರು 4 ಮಧ್ಯ ಪಂದ್ಯ. ಅದ್ಭುತವಾದ ಕಬಡ್ಡಿ ಅನುಭವದ ಜೊತೆಗೆ ಸತ್ಯಪ್ಪ ಅವರ ದಾಳಿ ನೋಡಿದ್ರೆ ಯಾರು ನೆನಪಾಗ್ತಾ ಇದ್ದಾರೆ? ಡುಮ್ಕಿ ಕಿಂಗ್ ಯಾರು? ಪ್ರದೀಪ್ ನರ್ವಾಲ್. ಬರ್ಲಿ ಒಂದ್ಸಲ ಜೋರ ಚಪ್ಪಾಳೆ. ನಮ್ಮ ದೇಶದ 6 ಸಮಬಲ ಹೋರಾಟಗಾರರು. ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಲೈನ್ ನಂಬರ್ ಬಿ ಅಲರ್ಟ್. ಕೈ ಕಟ್ಟಬಿಡೋಣ, ಕೈ ಬಿಡೋಣ. ರಾತ್ರಿ ಟೈಮ್ದಾಗ ಕೈ ಕಟ್ಟಬಾರ್ದು. 6 ಸಮಬಲ. ಡೋಡಾಯ್ ಯಶಸ್ವಿನ ದಾಳಿಯೊಂದಿಗೆ ವಾಪಸ್. ವಿಠಲ್ ದಾಳಿ ಭಾಗದಲ್ಲಿ. ಬಂಟಿ ಅವರ ಆಗಮನ ಆಗಲಿದೆ. ವಿಠಲ್ ದಾಳಿ ಭಾಗದಲ್ಲಿ ದ್ವಿತೀಯಾರ್ಧ ಆರಂಭ. 7 ಸಮಬಲದ ಹೋರಾಟದೊಂದಿಗೆ ಪಂದ್ಯ ಇದೆ. ಮತ್ತೊಮ್ಮೆ 2 ಅಂಕದ ಸಂಪಾದನೆ ಬರ್ತಾ ಇದೆ. ಫೈನಲ್ ಪಂದ್ಯದ ಮುಖ್ಯ ತೀರ್ಪುಗಾರರು ಅವರು ಎಲ್ಲ ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತಹ ಈ ಕಬಡ್ಡಿ ಪಂದ್ಯಾಟ ಕೆಲವೇ ಸಮಯಗಳಲ್ಲಿ ಮುಕ್ತಾಯ ಹಂತಕ್ಕೆ ಸಾಗುತ್ತಾ ಇದೆ. ಪಂದ್ಯಾವಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರುವಂತಹ ಪ್ರತಿಯೊಂದು ಮಾನ್ಯರಿಗೂ ಕೂಡ ನಾವು ಮತ್ತೊಮ್ಮೆ ಮಗದೊಮ್ಮೆ ಸಂಗನ ಬಸವೇಶ್ವರ ಗೆಳೆಯರ ಬಳಗದ ವತಿಯಿಂದ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇಷ್ಟೊಂದು ಮಧ್ಯರಾತ್ರಿಯಲ್ಲಿ ಕೂಡ ಇಷ್ಟೊಂದು ಜನಸಾಗರ ತಮ್ಮ ಎಲ್ಲ ನಿದ್ದೆ ಊಟವನ್ನು ಬಿಟ್ಟು ಕಬಡ್ಡಿಯನ್ನು ನೋಡ್ಲಿಕ್ಕೆ ಬಂದಿರುವಂತಹ ನಿಮ್ಗೆಲ್ರಿಗೂ ಕೂಡ ಈ ಸೌದಿ ಕಬಡ್ಡಿ ಆಯೋಜಕರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಆದ್ಮೇಲೆ ಸಮಯ ಮಧ್ಯರಾತ್ರಿ ಆಗಿದೆ. ದಯವಿಟ್ಟು ಪಂದ್ಯಾಟ ಮುಗಿದ ನಂತರ ಮಧ್ಯ ಪಂದ್ಯ ಇದೆ. ಕಾದ್ ನೋಡ್ಬೇಕಲ್ಲಿ. ಪ್ರಯತ್ನ ನಡೀತಾ ಇದೆ. ಒಂದು ಸುಲಭದ ಬೋನಸ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ಲೋನ ಅಂಕದ ಸಂಪಾದನೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾದ್ ನೋಡ್ಬೇಕಿಲ್ಲಿ. ಬಂಟಿ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ಬೋನಸ್ ಸುಪಡೆಗಲಾನದೆ. ವಿಠಲ್ ದಾಳಿ ಭಾಗದಲ್ಲಿ ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಎಂದಗನಗೌರ ದಾಳಿ ಪಂದ್ಯದ ಕರ್ನಾಟಕದ ಪುಣ್ಯದಲ್ಲಿ ಕನ್ನಡಿಗರು ಮುನ್ನಡೆದಿದ್ದಾರೆ. ಒಂದ್ಸಲ ಜೋರ ಚಪ್ಪಾಳೆ.
ಹಲೋ ಪ್ರೇಕ್ಷಕರೇ, ಪಂದ್ಯ ಯಾವ್ದು ನಡೆದಿದೆ ಗೊತ್ತಿದೆ ಇಲ್ವಾ? RCB ವರ್ಸಸ್ ಮುಂಬೈ 14-9. ನಮ್ದು ಯಾವಾಗೂ ಹಂಗ ಇರ್ತದ. RCB ಗೆದ್ರು ಇತಿಹಾಸ, ಸೋತ್ರುನು ಇತಿಹಾಸನೇ. ಅದಕ್ಕೆ ವಯಸ್ಸಾಗಿಲಿಗಪ್ಪ ನೇನ ಪಡ್ತಾ ಇದ್ದಾರೆ. ನಾಗನೂರು ತಂಡದ ಆಟಗಾರರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ಆದ್ರೆ ಏನಾದ್ರೂ ಒಂದು ಮಿಸ್ಟೇಕ್ ಆದ್ರೆ 10,000 ಲಾಸ್ ಆಗ್ತದೆ. ಅದು ಬಹಳ ಪ್ರಾಮುಖ್ಯತೆ ಇದೆ. ಎಂತ ಜನಗೋರ ಚಾಕಲ್. ಈ ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಅಭಿಮಾನಿಗಳನ್ನ ನಿದ್ದೆಗೆಡಿಸಿರುವಂತ ಬಂಟಿ ಅವ್ರು ರೈಡ್ ಮಾಡ್ಬೇಕು. ನೆಕ್ಸ್ಟ್ ಬಂಟಿ ಅವ್ರು ರೈಡ್ ಮಾಡ್ಬೇಕಾ ಬೇಡ? ವಾಹ್, ಯಾವ ಮಾತೆ. ಒಂದೇ ಮ್ಯಾಚ್ದಾಗ ಇಟ್ಟವ ಅವ್ರ ಅರ್ಧ ವಯಸ್ಸ ಕಬಡ್ಡಿಯಾಗ ಹೋಯ್ತು ಮಾರ. ನಿಂದ ನಶೀಬ್. ನಾಗನೂರು ತಂಡದ ಹೊಸ ಪ್ರತಿಭೆ. ಅದು ಸೌದಿ ಗ್ರಾಮದಿಂದ ಒಂದು ಹೊಸ ನಾಮಕರಣ. ಅವ್ರ ಹೆಸರು ಗೊತ್ತಿರ್ಲಿಲ್ಲ. ನಾನು ಬಂಟಿ ಅನ್ನಿ, ಎಲ್ಲರೂ ಬಂಟಿನ ಆಯ್ತಾನೆ. 90 ಮಾಡೋಣ. 16-9 ಸೋಮ್ ದಾಳಿ ಭಾಗದಲ್ಲಿ ಸಾಂಗ್ಲಿ ತಂಡದ ಚಾಣಾಕ್ಷ ದಾಳಿಗಾರ. ಇಲ್ಲಿ ಮಿಸ್ಟೇಕ್ ಬರ್ತಾ ಇದೆ. 10 ಕೊನೆ 5 ನಿಮಿಷ. ಲಾಸ್ಟ್ 5 ಮಿನಿಟ್ಸ್ ಗೋ. 5 ನಿಮಿಷದ ಆಟ. ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯದ ಮಾಲೆ ಯಾರ ಪಾಲಿಗೆ ಅಂತ ಕಾತುರದಿಂದ ಕಾಯ್ತಕ್ಕಂತ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ. ದಾಳಿ ಆಗ್ತಾ ಇದೆ. ಸೂಪರ್ ರೈಡ್. ಪಂದ್ಯದ ಗನಗೋರ ದಾಳಿ. ಸೂಪರ್ ರೈಡ್. 19-10 ಬೋನಸ್. ವಿಠಲ್ ಸಾಂಗ್ಲಿ ತಂಡಕ್ಕೆ ನುಂಗಲಾರದ ತುತ್ತಾಗಿರುವಂತ ಕರ್ನಾಟಕದ ಕುವರ. ಯಾರ್ರಿ? 10 ನಂಬರ್ ಓಂಕಾರ. ಅವ ಮೋಟೋ ಇವ್ ಪಟ್ಲು. ಸುರಗೊಪ್ಪಿ ಸರ್, ಇದು ಇತಿಹಾಸ ಅಲ್ರಿ. ಇಂತ 2 ಗಂಟೆದಾಗ ಎಲ್ಲ ಗ್ಯಾಲರಿ ಫುಲ್ ಐತಂದ್ರ ಬಂದು ನಿಂತ್ಕೊಂಡು ಬಿಟ್ಟಿ. ರೈಡ್ ಔಟ ನೀನಲ್ಲ ಮತ್ತೆ. ನಾಳೆ ನಾಗನೂರಿನಲ್ಲಿ ಬಂಟಿದ್ದೆ ಹವ. ಡುವಾಡಾಯ್ ದಾಳಿ ಇದೆ. ಚಪಾರ. ಬಂಟಿ ನಿನ್ನ ಸಾಬನ್ ಸ್ಲೋಡ. ಚಂದ್ರಶೇಖರ್ ಸರ್, ಜರ ಎಲ್ಲ ಪ್ರೇಕ್ಷಕರನ್ನ ತಗೊಂಡ್ಬಿಡಿ. ಎಲ್ಲ ಹಾಯ್ ಹೇಳ್ರಪ್ಪ. ಎಲ್ಲ ನಾಳೆಲ್ಲ ಟಿವಿ ಬರ್ತೀರಿ. ಈ ಕಡೆ ಸರ್, ನಮ್ಮ ಸ್ಟೇಜ್ ಮೇಲೆ ವಿಠಲ್ ದಾಳಿ ಭಾಗದಲ್ಲಿ ಸಂಪೂರ್ಣವಾಗಿ ಸ್ಕೋರ್ ಬೋರ್ಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಜಯದ ಮಾಲೆ ಯಾರ ಪಾಲಿಗೆ ಅಂತ. 20-14 ಮಧ್ಯ ಪಂದ್ಯ. ಬೋನಸ್. ನೋಡಯ್ಯ ಸೆಕೆಂಡ್ ರೈಡ್. ಮೋಟೋ ಪಟ್ಲೂನ್ ದಾಳಿ ಮಾಡಿ ಮಿಸ್ಟೇಕ್ ಆಗಿದೆ. ಲಾಸ್ಟ್ ಮಿನಿಟ್
ಕೊನೆಯ ಒಂದು ನಿಮಿಷ. ಸೌದಿ ಕಬಡ್ಡಿಯಲ್ಲಿ ಬಂಟಿದ್ದೆ ಹವಾ, ಆಡಿದವ್ರದಿಲ್ಲ, ಸಚ್ಚಪ್ಪದಿಲ್ಲ, ಯಾರ್ದು ಇಲ್ಲ, ಬಂಟಿದ್ದೆ ಹವಾ ಅಣ್ಣ. ಸೌದಿ ಕಬಡ್ಡಿ ವೈಭವ ಇಂದು ಕರ್ನಾಟಕಕ್ಕೆ ಜಯಶಾಲಿಯಾಗಿದೆ. ಎಲ್ಲೆಲ್ಲೂ ಕನ್ನಡ ಕನ್ನಡ ಕನ್ನಡ. ಸರ್ ಅಪ್ಪೆ ಗಾಲ ಆಧರಿಸಿ ಸರ್, ಈ ಕಡೆ ತಗೊಳ್ರಿ. ಚಂದ್ರಶೇಖರ್ ಸರ್, ಕನ್ನಡ ಧ್ವಜ ಹಾರಾಡ್ತಾ ಇದೆ. ಮಹಾಲಕ್ಷ್ಮಿ ನಾಲ್ನೂರು ತಂಡ ಸೇದಿ ಗ್ರಾಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಎರಡನೇ ಸ್ಥಾನವನ್ನ ಸಾಂಗ್ಲಿ